ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು BA ಪ್ರಥಮ ವರ್ಷದ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲಿ ವಿಶೇಷವಾಗಿ ಪ್ರಥಮ ಸೆಮ್ಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಥವಾ ಮೈಕ್ರೋ ಎಕನಾಮಿಕ್ಸ್ ಏನಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸೆಮ್ಗೆ ಉಪಯುಕ್ತವಾದಂತಹ 5, 10 ಮತ್ತು 15 ಅಂಕದ ಪ್ರಶ್ನೆಗಳನ್ನು, ನಿಮಗೆ ಮಹತ್ವವಾದಂಥ ಪ್ರಶ್ನೆಗಳನ್ನು ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ನಾ ಕೊಟ್ಟಂಥ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ದೇ ಆದರೆ ನಿಮ್ಮ ಪ್ರಥಮ ಸೆಮಿಸ್ಟರ್ನಲ್ಲಿ ಬರುವಂಥ ಸೂಕ್ಷ್ಮ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಉತ್ತರಿಸಲು ಸುಲಭ ಆಗಬಹುದು ಎಂಬ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅತಿ ಪ್ರಮುಖವಾದಂಥ ಪ್ರಶ್ನೆಗಳನ್ನು ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಲಾಗ್ತದೆ. ಇಲ್ಲಿ ಕೆಲವೊಂದು ವಿಶ್ವವಿದ್ಯಾಲಯಗಳಲ್ಲಿ 10 ಅಂಕದ ಪ್ರಶ್ನೆಗಳಿವೆ, ಕೆಲವೊಂದು ವಿಶ್ವವಿದ್ಯಾಲಯಗಳಲ್ಲಿ 15 ಅಂಕದ ಪ್ರಶ್ನೆಗಳು ಇವೆ ಮತ್ತು 5 ಅಂಕದ ಪ್ರಶ್ನೆಗಳು ಕೂಡ ಅದಾವೆ. ನಾನು ಈ 5, 10 ಮತ್ತು 15 ಎಲ್ಲಗಳು ಉಪಯುಕ್ತವಾಗುವಂಥ ಕೆಲವೊಂದು ಪ್ರಶ್ನೆಗಳನ್ನು ಆಯ್ದುಕೊಂಡು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ. ಇಲ್ಲಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆತಂತಂದ್ರೆ ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವುದರ ಮೂಲಕ ಚಾನಲನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಪೋರ್ಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೋತೇನೆ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡುವಂಥ ವಿದ್ಯಾರ್ಥಿಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಹಾಗೆ ಮಾಡುವುದರಿಂದ ನಾವು ಡೈಲಿ ಹಾಕುವಂಥ ನೋಟಿಫಿಕೇಷನ್ಗಳು ನಿಮಗೆ ಲಭ್ಯ ಆಗ್ತವೆ. ಬನ್ನಿ ತರಗತಿಯನ್ನು ಪ್ರಾರಂಭವನ್ನು ಮಾಡೋಣ. ನಿಮಗೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳು ಇಲ್ಲಿ ಗಮನಿಸೋಣ. 1. ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವರೂಪವನ್ನು ವಿವರಿಸಿ ಅಂತೇಳಿ ನಿಮಗೆ 10 ಅಥವಾ 15 ಅಂಕದ ಪ್ರಶ್ನೆಯಾಗಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗ್ತದೆ. ಏನು? ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವರೂಪವನ್ನು ವಿವರಿಸಿ ಅಂತೇಳಿ 10 ಅಥವಾ 15 ಅಂಕದ ಪ್ರಶ್ನೆಯಾಗಿ ಕೇಳಲಾಗ್ತದೆ. ಇದಕ್ಕೆ ನಿಮಗೆ ನೋಟ್ಸ್ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಪ್ರತ್ಯೇಕವಾಗಿ ಇದನ್ನು ತರಗತಿಯನ್ನು ಮಾಡಲಾಗಿದೆ. ಪ್ಲೇ ಲಿಸ್ಟ್ ಒಳಗೆ ಹೋಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಒಂದು ಸಪ್ರೇಟಾಗಿ ಒಂದು ಫೋಲ್ಡರ್ ಅದ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಒಂದು ನೋಟ್ಸ್ ನಿಮಗೆ ಲಭ್ಯತೆ ಆಗ್ತದೆ. 2. ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವದ ಅಂಶಗಳನ್ನು ಚರ್ಚಿಸಿ ಅಂತೇಳಿ ಇದು ನಿಮಗೆ 5 ಅಂಕದ ಪ್ರಶ್ನೆಯಾಗಿ ಎಕ್ಸಾಮ್ ಒಳಗೆ ಕೇಳಲಾಗ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವ ಅದನ್ನು ಕೂಡ ನೀವು ಚೆನ್ನಾಗಿ ಓದಬೇಕು. 3. ಆರ್ಥಿಕತೆಯ ಮೂಲಭೂತ ಸಮಸ್ಯೆಗಳು ಯಾವುವು ಅವುಗಳನ್ನು ಚರ್ಚಿಸಿ ಅಂತೇಳಿ ಎಕ್ಸಾಮ್ ಒಳಗೆ ಕೇಳಲಾಗ್ತದೆ. ಇದು ಕೂಡ 5 ಅಂಕದ ಪ್ರಶ್ನೆಯಾಗಿ ಎಕ್ಸಾಮ್ ಒಳಗೆ ಕೇಳಲಾಗ್ತದೆ. 4. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಟೀಕಾತ್ಮಕವಾಗಿ ವಿವರಿಸಿ ಅಂತೇಳಿ ಎಕ್ಸಾಮ್ ಒಳಗೆ ಕೇಳಲಾಗ್ತದೆ. ಈ ಪ್ರಶ್ನೆ 10 ಅಥವಾ 15 ಅಂಕದ ಪ್ರಶ್ನೆಯಾಗಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗ್ತದೆ. ಪ್ರಶ್ನೆ ಸಂಖ್ಯೆ 15. ಔದಾಸೀನ್ಯ ಅಥವಾ ಉಪೇಕ್ಷಿತ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತೇಳಿ 5ನೇ ಪ್ರಶ್ನೆ ಇದೆ. ಈ ಪ್ರಶ್ನೆಯೂ ಕೂಡ 10 ಅಥವಾ 15 ಅಂಕದ ಪ್ರಶ್ನೆಯಾಗಿ ಕೇಳಲಾಗ್ತದೆ. ಇಲ್ಲಿ ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿದೆ, ವ್ಯಾಪ್ತಿ ಮತ್ತು ಸ್ವರೂಪ. ಇದು ಕೂಡ 5 ಮಾರ್ಕ್ಸಿಗೆ ಬಹಳ ಉಪಯುಕ್ತವಾದಂಥ ಪ್ರಶ್ನೆ. 10 ಅಥವಾ 15 ಅಂಕದ ಪ್ರಶ್ನೆಗೆ ಈ 4 ಮತ್ತು 5ನೇ ಪ್ರಶ್ನೆಯನ್ನು ಪದೇ ಪದೇ ನಿಮ್ಮ ಸೆಮ್ ಎಕ್ಸಾಮ್ ಒಳಗೆ ಕೇಳಲಾಗ್ತದೆ. ಈ 4 ಪ್ರಶ್ನೆಯನ್ನು ನೀವೇ ಮಾಡಿ ಹೆಚ್ಚಾಗಿ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್ 1. ಔದಾಸೀನ್ಯ ಅಥವಾ ಉಪೇಕ್ಷಿತ ವಕ್ರರೇಖೆಯ ಸಿದ್ಧಾಂತವನ್ನು ವಿವರಿಸಿ ಅಂತೇಳಿ ಅಲ್ಲಿ ಒಂದು ಪಟ್ಟಿ ಬರ್ತದೆ, ಒಂದು ರೇಖಾಚಿತ್ರ ಬರ್ತದೆ. ಇದನ್ನು ನಾನು ಹೋಗೋ ಪ್ರಕಾರ ನಿಮಗೆ 5 ಅಂಕದ ಪ್ರಶ್ನೆಯಾಗಿ ಈ ಒಂದು ಪ್ರಶ್ನೆಯನ್ನು ಕೇಳಬಹುದು. 6. ಬೇಡಿಕೆಯನ್ನು ನಿರ್ಧರಿಸುವ ಅಂಶಗಳನ್ನು ವಿವರಿಸಿ ಅಥವಾ ಪೂರೈಕೆಯನ್ನು ನಿರ್ಧರಿಸುವಂಥ ಅಂಶಗಳನ್ನು ವಿವರಿಸಿ ಅಂತೇಳಿ ಈ 2 ಪ್ರಶ್ನೆಯಲ್ಲಿ ನಿಮಗೆ ಎಕ್ಸಾಮ್ ಒಳಗೆ ಒಂದು ಪ್ರಶ್ನೆ ಕೇಳಲಾಗ್ತದೆ. ಆ ಕೇಳುವಂಥ ಪ್ರಶ್ನೆಯನ್ನು ನಿಮಗೆ 5 ಅಂಕದ ಪ್ರಶ್ನೆಯಾಗಿ ಕೇಳಬಹುದು, ಅಥವಾ 10 ಅಂಕದ ಪ್ರಶ್ನೆಯಾಗಿ ಕೇಳಬಹುದು, ಅಥವಾ 15 ಅಂಕದ ಪ್ರಶ್ನೆಯಾಗಿ ಕೇಳಬಹುದು.
ಹೀಗಾಗಿ ಎಕ್ಸಾಮಿಗೆ ಒಂದು ಮಾತು ಪಕ್ಕಾ ಬರ್ತದೆ, ಆ ನಿರ್ಧರಿಸುವಂಥ ಅಂಶಗಳು ಇದು ಮತ್ತು ಇವೇನದಲ್ಲ ಎರಡೂ ಮ್ಯಾಕ್ಸಿಮಮ್ ಆಗಿ ಕೆಲವೊಂದು ಅಂಶಗಳು ಸೇಮ್ ಬರ್ತಾವೆ. ಹೀಗಾಗಿ ಒಂದು ಓದುವಾಗ ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ನೀವು ಅಧ್ಯಯನ ಮಾಡಿದಾಗ ಒಂದು ಪ್ರಶ್ನೆ ಕೇಳಿದಾಗ ನೀವು ಸುಲಭವಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೋದು. ಪಕ್ಕಾ ಎಕ್ಸಾಮ್ ಕೇಳ್ತಾನೆ, ಕ್ಲಿಯರಾಗಿ ನೋಟ್ಸನ್ನು ಮಾಡ್ಕೋ. ಇವಕ್ಕೆ ಸಂಬಂಧಪಟ್ಟಂಗೆ ಬೇಕಾದ್ರೆ ಯೂಟ್ಯೂಬ್ ಕ್ಲಾಸ್ ಇದೆ, ಅಲ್ಲಿ ಹೋಗಿ ನೀವು ಏನು ಮಾಡ್ಬೋದು, ಆ ತರಗತಿಯನ್ನು ವೀಕ್ಷಣೆಯನ್ನು ಮಾಡ್ಬೋದು. ಪ್ರಶ್ನೆ ಸಂಖ್ಯೆ 7, ಬೇಡಿಕೆ ನಿಯಮವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಥವಾ ಪೂರೈಕೆ ನಿಯಮವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಎರಡು ಪ್ರಶ್ನೆ ಒಳಗೆ ನಿಮ್ಮ ಎಕ್ಸಾಮ್ ಒಳಗೆ ಒಂದು ಕೇಳಲಾಗ್ತದೆ. ಆ ಒಂದು ಪ್ರಶ್ನೆ ನಿಮಗೆ 10 ಅಥವಾ 15, ಅದನ್ನು ಬಿಟ್ಟರೆ ನಿಮಗೆ 5 ಅಂಕದ ಪ್ರಶ್ನೆಯಾಗಿ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಎಕ್ಸಾಮ್ ಮಾತ್ರ ಪಕ್ಕಾ ಕೇಳ್ತಾನೆ, ಎರಡು ಒಳಗೆ ಒಂದು. ಆ ಎರಡೂ ಓದುವಾಗ ನೀವು ಏನು ಮಾಡ್ಬೇಕಂತಂದ್ರೆ, ಈ ಬೇಡಿಕೆ ನಿಯಮವು ಋಣಾತ್ಮಕ ಸಂಬಂಧವನ್ನು ಹೊಂದಿದೆ, ಬೇಡಿಕೆ ನಿಯಮ ಪೂರೈಕೆ ನಿಯಮವು ಧನಾತ್ಮಕ ಸಂಬಂಧವನ್ನು ಹೊಂದಿದೆ, ಇಷ್ಟು ವ್ಯತ್ಯಾಸ ಐತಿ. ಬೇಡಿಕೆ ನಿಯಮವು ರೇಖಾಚಿತ್ರವು ಎಡದಿಂದ ಬಲಕ್ಕೆ ಇಳಿಮುಖವಾಗುತ್ತದೆ, ಇನ್ನು ಪೂರೈಕೆಯ ಒಂದು ರೇಖಾಚಿತ್ರ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸುತ್ತದೆ, ಇಷ್ಟು ವ್ಯತ್ಯಾಸ ಐತಿ. ಓಕೆನಾ? ಇವೆರಡು ರೇಖಾಚಿತ್ರ ಹಾಕ್ಕೊಂಡು ಒಂದು ಟೇಬಲ್ ಹಾಕ್ಕೊಂಡು ಕಲ್ಪನೆಗಳ ಮೂಲಕ ಎರಡು ಒಳಗೆ ಒಂದು ನೀವೇ ಮಾಡ್ಬೋದು. ಅದ್ಭುತವಾಗಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಲು ಈ ಎರಡು ಪ್ರಶ್ನೆಗಳು ನಿಮಗೆ ಬಹಳ ಉಪಯುಕ್ತ ಆಗ್ತವೆ. ಓಕೆನಾ? ಇದನ್ನು ನೀವು ಚೆನ್ನಾಗಿ ಓದಬೇಕು. ಇದಾದಮೇಲೆ 8, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿಧಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತೇಳಿ. ಇದು 10 ಅಥವಾ 15 ಅಂಕದ ಪ್ರಶ್ನೆಗೆ ಕೇಳಲಾಗ್ತದೆ. ಇದು ಕೂಡ ತುಂಬ ಮಹತ್ವವಾದಂಥ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂಥ ತರಗತಿ ಯೂಟ್ಯೂಬ್ ಕ್ಲಾಸ್ ಒಳಗದ, ಅಲ್ಲಿ ಹೋಗಿ ವೀಕ್ಷಣೆಯನ್ನು ಮಾಡಿ. 9, ವ್ಯತ್ಯಾಸಾತ್ಮಕ ಅಥವಾ ಬದಲಾಗುವ ಪರಿಣಾಮದ ನಿಯಮವನ್ನು ವಿವರಿಸಿ ಅಂತೇಳಿ. ಇದು ಕೂಡ 10 ಮತ್ತು 15 ಅಂಕದ ಪ್ರಶ್ನೆ ಆಗಿ ಎಕ್ಸಾಮ್ ಒಳಗೆ ಕೇಳಬಹುದು. ನೆಕ್ಸ್ಟ್ ಒನ್, ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ಚರ್ಚಿಸಿ ಅಂತೇಳಿ. ಇದು ಪಕ್ಕಾ ಎಕ್ಸಾಮ್ ಒಳಗೆ 5 ಅಂಕದ ಪ್ರಶ್ನೆಯಾಗಿ ಕೇಳಲಾಗ್ತದೆ. ಚೆನ್ನಾಗಿ ಅಧ್ಯಯನವನ್ನು ಮಾಡಿರಿ. ಪ್ರಶ್ನೆ ಸಂಖ್ಯೆ 11, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಅಪರಿಪೂರ್ಣ ಪೈಪೋಟಿ ಮತ್ತು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ, ಏಕಸ್ವಾಮ್ಯ ಮಾರುಕಟ್ಟೆ, ಇನ್ನೊಂದು ಕೆಲಜನ ಸ್ವಾಮ್ಯ ಮಾರುಕಟ್ಟೆ ಅಂತ ಬರ್ತಾವೆ. ಆ 4 ಮಾರುಕಟ್ಟೆಯ ಲಕ್ಷಣಗಳನ್ನು ಚೆನ್ನಾಗಿ ಓದ್ಕೊಳ್ಳಿ. ಲಕ್ಷಣಗಳನ್ನು ಚೆನ್ನಾಗಿ ಓದ್ಕೊಂಡ್ರೆ ಒಂದು ಪ್ರಶ್ನೆಯನ್ನು ನಿಮ್ಮ ಸೆಮ್ ಎಕ್ಸಾಮ್ ಒಳಗೆ ನಾವು ಹೋಪನ್ನು ಇಟ್ಕೋಬೋದು. ಓಕೆನಾ? ಪಕ್ಕಾ ಒಂದು ಕೇಳ್ತಾನೆ, ಒಂದು ಪರಿಪೂರ್ಣ ಪೈಪೋಟಿ ಕೇಳ್ಬೋದು, ಅಥವಾ ಇನ್ನೊಂದು ಸ್ವಾಮ್ಯಯುತ ಪೈಪೋಟಿ ಕೇಳ್ಬೋದು, ಅಥವಾ ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ ಅಂತೇಳಿ ಕೇಳ್ಬೋದು. ಒಂದು ಮಾತ್ರ ಬರ್ತದೆ, ಆ ಒಂದು ಪ್ರಶ್ನೆ ಚೆನ್ನಾಗಿ ಓದ್ಕೋಬೇಕು. 12, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಬೆಲೆ ಮತ್ತು ಉತ್ಪನ್ನದ ನಿರ್ಧಾರವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತೇಳಿ. ಪಕ್ಕಾ ಎಕ್ಸಾಮ್ಗೆ ಬರ್ತದೆ. ಬಂದರೂ ಕೂಡ ಈ ಪ್ರಶ್ನೆಯನ್ನು ಟಚ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ಇಂತಹ ಒಂದು ಪ್ರಶ್ನೆಗಳನ್ನು ನೀವು ಟಚ್ ಮಾಡುವುದರಿಂದ ಅಂಕಗಳನ್ನು ಕಳೆದುಕೊಳ್ಳುವಂಥ ಸಂಭವ ಇರ್ತದೆ. ಹೀಗಾಗಿ ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಎಕ್ಸಾಮ್ ಒಳಗೆ ಬರ್ರಿ. ಚೆನ್ನಾಗಿ ಸ್ಟಡಿ ಮಾಡ್ಲಿಕ್ಕಂತಂದ್ರೆ ಈ ಒಂದು ಪ್ರಶ್ನೆಯನ್ನು ವಿಚಾರ ಮಾಡಿ ನೀವು ಎಕ್ಸಾಮ್ ಒಳಗೆ ಬರೀಬೇಕಾಗ್ತದೆ. ಪ್ರಶ್ನೆ ಸಂಖ್ಯೆ 13, ಸೀಮಾಂತ ಉತ್ಪಾದಕತೆಯ ಹಂಚಿಕೆ ಸಿದ್ಧಾಂತವನ್ನು ವಿವರಿಸಿ ಅಂತೇಳಿ. ಇದನ್ನು ಕೂಡ ಎಕ್ಸಾಮ್ ಒಳಗೆ ಕೇಳಲಾಗ್ತದೆ. 14, ಡೇವಿಡ್ ರಿಕಾರ್ಡೊ ಅವರ ಗೇಣಿ ಸಿದ್ಧಾಂತವನ್ನು ವಿವರಿಸಿ ಅಂತೇಳಿ. ಇದು ಕೂಡ 10 ಅಥವಾ 15 ಅಂಕದ ಪ್ರಶ್ನೆಯಾಗಿ ಕೇಳಲಾಗ್ತದೆ. 15, ಸಾಲ ನಿಧಿ ಬಡ್ಡಿ ಸಿದ್ಧಾಂತವನ್ನು ವಿವರಿಸಿ ಅಂತೇಳಿ. ಇದು 5 ಅಂಕದ ಪ್ರಶ್ನೆಯಾಗಿ ಕೇಳಬಹುದು. ಓಕೆನಾ? ಇಷ್ಟು ಪ್ರಮುಖ 15 ಪ್ರಶ್ನೆಗಳು ನಿಮಗೆ ಕೊಡಲಾಗಿದೆ. ಇನ್ನು ಕೆಲವೊಂದು ವಿಶ್ವವಿದ್ಯಾಲಯದೊಳಗೆ ಬೇಡಿಕೆ ಮುನ್ನಂದಾಜು ಇತ್ತಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಲ್ಲಿ ಒಂದು ಲೆಕ್ಕವನ್ನು ಕೇಳಲಾಗ್ತದೆ. ಅದು ಕಂಪಲ್ಸರಿ ಕೇಸ್ ಸ್ಟಡಿ ಇದೆ. ಈ ಕೆಳಗಿನ ಅಂಕಿಅಂಶಗಳನ್ನು ಉಪಯೋಗಿಸಿ ಟಾಟಾ ಕಾರು ಕಂಪನಿಯ ಮುಂದಿನ 5 ವರ್ಷಗಳ ಮಾರಾಟವನ್ನು ಅಂದಾಜನ್ನು ಮಾಡಂತೇಳಿ. ವರ್ಷಗಳು 2020, 21, 22, 23 ಮತ್ತು 24. ಅವುಗಳ ಮಾರಾಟ ಕೋಟಿಗಳಲ್ಲಿ 50, 60, 80, 100, 150 ಅಂತ ಕೊಡಲಾಗಿದೆ. ಕೊಟ್ಟು ಮುಂದಿನ 5 ವರ್ಷದ ಮಾರಾಟಿನ ಪ್ರಮಾಣವನ್ನು ಅಂದಾಜು ಮಾಡಂತೇಳಿ ನಿಮ್ಮ ಎಕ್ಸಾಮ್ ಒಳಗೆ ಕೇಳಲಾಗ್ತದೆ. ಅದಕ್ಕಾಗಿ ಈ ಕೇಸ್ ಸ್ಟಡಿಯನ್ನು ನೀವು ಚೆನ್ನಾಗಿ ಅಧ್ಯಯನವನ್ನು ಮಾಡ್ಕೋಬೇಕು.
ಇದೇ ಒಂದು ಪ್ರಾಬ್ಲಮನ್ನು ನಿಮಗೆ ಮುಂದಿನ ಒಂದು ತರಗತಿಯಲ್ಲಿ ಚೆನ್ನಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಈ ಲೆಕ್ಕವನ್ನು ಬಿಡಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಓಕೆನಾ? ಅಲ್ಲಿಯ ತನಕ ನೀವು ವೇಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ಪ್ರಶ್ನೆ ಸಂಖ್ಯೆ 18. ಕೆಲವೊಂದು ವಿಶ್ವವಿದ್ಯಾಲಯಗಳಲ್ಲಿ ನಿಮಗೇನಾದರೂ ಉತ್ಪಾದನೆ ವೆಚ್ಚ ಎಂಬ ಟಾಪಿಕ್ ಇತ್ತಂತಂದ್ರೆ ಈ ಒಂದು ಪ್ರಶ್ನೆಯನ್ನು ನಿಮಗೆ ಕಂಪಲ್ಸರಿಯಾಗಿ ಕೇಸ್ ಸ್ಟಡಿಯಾಗಿ ಕೇಳಲಾಗ್ತದೆ. ಇದು ಕೂಡ ತುಂಬ ಈಸಿಯಾಗಿದೆ. ಈ ಒಂದು ಪ್ರಾಬ್ಲಮನ್ನು ಕೂಡ ನಿಮಗೆ ಇದೇ ಒಂದು ಪ್ರಾಬ್ಲಮನ್ನು ಮುಂದಿನ ತರಗತಿಯಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಈ ಕೆಳಗಿನ ಅಂಕಿಅಂಶಗಳ ಒಂದು ಸಹಾಯದಿಂದ TFC, TVC, ATC ಮತ್ತು AVC ಹಾಗೂ AC ಅಂತೇಳಿ ಇದು AFC ಅಂತ ಆಗಬೇಕಿತ್ತು. ಇದು AFC. ಓಕೆನಾ? AFC, AVC ಮತ್ತು AC ಹಾಗೂ MCಗಳನ್ನು ಕಂಡುಹಿಡಿಯಂತೇಳಿ ಕೊಟ್ಟು ನಿಮಗೆ ಏನು ಮಾಡ್ತಾನೆ, ಇಲ್ಲಿ ಉತ್ಪನ್ನದ ಘಟಕಗಳಂತೇಳಿ 0, 1, 2, 3, 4, 5, 6 ಅಂತ ಕೊಡ್ತಾನೆ. ಅವುಗಳಿಗೆ ತಗಲುವಂಥ ಒಟ್ಟು ವೆಚ್ಚವನ್ನು ಕೊಡ್ತಾನೆ. 60, 90, 100, 105, 120, 135, 180 ಈ ಥರ ಕೊಟ್ಟು ನೀವು ಏನು ಮಾಡಬೇಕು, ಎಕ್ಸಾಮ್ ಒಳಗೆ TFCಯನ್ನು ಕಂಡುಹಿಡಿಬೇಕು, TVC, AFC, AVC, AC ಹಾಗೂ MCಗಳನ್ನು ಕಂಡುಹಿಡಿಬೇಕು. ಇವುಗಳನ್ನು ನಾವು ಹೆಂಗೆ ಕಂಡುಹಿಡಿಬೇಕಂತೇಳಿ ನಿಮಗೆ ಮುಂದಿನ ತರಗತಿಯೊಳಗೆ ನಿಮಗೆ ತಿಳಿಯುವಂಥ ಒಂದು ವಿಧಾನದೊಳಗೆ ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ, ನಾನು ಆಯ್ದುಕೊಂಡಿರುವಂಥ ಪ್ರಮುಖ 17 ಪ್ರಶ್ನೆಗಳನ್ನು ಪಕ್ಕಾ ನಿಮ್ಮ ಎಕ್ಸಾಮ್ ಒಳಗೆ 100% ಆಲಿಕಂದ್ರೂ ಕೂಡ 95% ಎಕ್ಸಾಮ್ ಒಳಗೆ ಈ ಪ್ರಶ್ನೆಗಳು ಬಂದೇ ಬರ್ತಾವೆ. ಅದಕ್ಕಾಗಿ ನಾನು ಕೊಟ್ಟಂಥ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ದೇ ಆದ್ರೆ ನೀವು ಎಕ್ಸಾಮ್ ಒಳಗೆ 80ಕ್ಕೆ 80 ಅಂಕವನ್ನು ಸುಲಭವಾಗಿ ಪಡಿಬಹುದು. ಪಡೀರಂತೇಳಿ ನಿಮ್ಮಲ್ಲಿ ನಾನು ಕೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಇವುಗಳಿಗೆ ಏನಾದರೂ ನಿಮಗೆ ನೋಟ್ಸು ಮತ್ತು ತರಗತಿ ಬೇಕಾದ್ರೆ ಯೂಟ್ಯೂಬ್ ಒಳಗೆ ಕ್ಲಾಸ್ ಇದೆ. ನಿಮಗೆ ಸಮಯ ಇದ್ದಾಗ ಅವು ಕ್ಲಾಸ್ ಕೇಳಿ ನೋಟ್ಸ್ ತಯಾರು ಮಾಡಿಕೊಂಡು ಎಕ್ಸಾಮ್ ಒಳಗೆ ಚೆನ್ನಾಗಿ ಅಂಕಗಳನ್ನು ಪಡಿಬೇಕು. ಈ ಬೇಡಿಕೆ ಮುನ್ನಂದಾಜು ಮತ್ತು ವೆಚ್ಚಕ್ಕೆ ಸಂಬಂಧಪಟ್ಟಂಥ ಏನು 2 ಪ್ರಾಬ್ಲಮ್ ಅದಾವಲ್ಲ, ಅದನ್ನು ಹೊರತುಪಡಿಸಿ ಕೂಡ ಇನ್ನೊಂದು ಪ್ರಾಬ್ಲಮ್ ಬರ್ತದೆ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವಳೆ. ಆ 3 ಪ್ರಶ್ನೆಗಳನ್ನು ನಿಮಗೆ ಮುಂದಿನ ತರಗತಿ ಒಳಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಓಕೆನಾ? ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.